ನಮಸ್ಕಾರ. ಕನ್ನಡ ರಾಜ್ಯೋತ್ಸವದ ಶುಭಾಶಯಗಳು. ಇವತ್ತಿನ ದಿನ ನಮ್ಮ ಆಫೀಸ್ನಲ್ಲಿ ಕನ್ನಡ ರಾಜ್ಯೋತ್ಸವನ ಆಚರಿಸ್ತಾ ಇದ್ದೀವಿ. ಸೊ ಹಾಗಾಗಿ ಯಾವ ರೀತಿ ಎಲ್ಲ ನಾವು ನಮ್ಮ ಆಫೀಸ್ನಲ್ಲಿ ಕನ್ನಡ ರಾಜ್ಯೋತ್ಸವನ ಆಚರಿಸ್ತೀವಿ ಮತ್ತು ಎಲ್ಲರೂ ನಮ್ಮ ಕನ್ನಡ ಮತ್ತು ಕನ್ನಡ ರಾಜ್ಯೋತ್ಸವದ ಬಗ್ಗೆ ಏನೆಲ್ಲ ತಿಳ್ಕೊಂಡಿದ್ದಾರೆ ಕೇಳೋಣ ಬನ್ನಿ. ನೋಡ್ಬೋದು ಯಾವ ರೀತಿ ಎಲ್ಲದನ್ನು ಸಿದ್ಧತೆ ಮಾಡ್ತಿದ್ದಾರೆ ಅಂತ ಹೇಳಿ. ಏನು ಅನ್ನಿಸ್ತಿದೆ ನಿಮಗೆ ಮಂಜುನಾಥ್ ಅವರೇ? ಸೂಪರ್ ಆಗಿದೆ. ನಾಡ ಹಬ್ಬ ಅಲ್ವಾ, ಎಷ್ಟೇ ಆಗಲಿ ನಾವು ನಿಂತ್ಕೊಂಡು ಮಾಡಿದ್ರೆ ಇನ್ಯಾರು ಮಾಡ್ತಾರೆ? ಎಲ್ಲರ ಪರವಾಗೂ ನಾವೇ ನಿಂತ್ಕೊಂಡು ಮಾಡಬೇಕು. ಎಲ್ಲ ಪ್ರಿಪ್ರೇಷನ್ ಆಗಿದೆ, ರೆಡಿ ಮಾಡ್ತಿದ್ದಾರೆ ಎಲ್ಲ ಫುಲ್ಲು. ಇಲ್ಲಿ ನೋಡ್ಬೋದು ಭುವನೇಶ್ವರಿ ದೇವಿ ಫೋಟೋನ ನಮ್ಮ ಆಫೀಸ್ನಲ್ಲೇ ಇರುವಂತಹ ಕುಮಾರಣ್ಣ ಅವರು ಡ್ರಾ ಮಾಡಿರೋದು ಇದು. ಅವರು ಇದನ್ನು ಬಿಡಿಸಿ ಇದಕ್ಕೆ ಫ್ರೇಮ್ ಹಾಕ್ಸ್ಕೊಂಡು ತಂದಿದ್ದಾರೆ. ಸೊ ಎಲ್ಲ ಪ್ರಿಪ್ರೇಷನ್ಸ್ ಎಲ್ಲ ನಡೀತಾ ಇದೆ, ನೋಡ್ತಿರ್ಬೋದು. ಹಾಯ್ ಸರ್, ಹಲೋ, ನಮಸ್ಕಾರ. ನಮಸ್ಕಾರ ಸರ್, ನಿಮ್ಮನ್ನು ಪರಿಚಯ ಮಾಡ್ಕೊಂಡು. ನಾನು ಗುರುಪ್ರಸಾದ್, ಇಲ್ಲಿ ಇಂಜಿನಿಯರಿಂಗ್ ಡಿಪಾರ್ಟ್ಮೆಂಟನ್ನು ಹೆಡ್ ಮಾಡ್ತಿದ್ದೀನಿ. ಸರ್, ಎಷ್ಟು ವರ್ಷದಿಂದ ಇದ್ದೀರಾ ಬೆಂಗಳೂರಲ್ಲಿ? ಬೆಂಗಳೂರಲ್ಲಿ 20 ವರ್ಷ. 20 ವರ್ಷದಿಂದ ಇದ್ದೀರಾ. ನೀವು ಮೂಲತಃ ಎಲ್ಲಿಯವರು ಸರ್? ನಾವು ಮಣಿಪಾಲದವರು. ಮಣಿಪಾಲ್ ಅಂದರೆ ಮಂಗಳೂರು? ಮಂಗಳೂರು. ಓಕೆ. ಅಂದರೆ ಸರ್, ಇವಾಗ ನೀವು ಮಂಗಳೂರು ಸೈಡಲ್ಲೆಲ್ಲ ಕನ್ನಡ ರಾಜ್ಯೋತ್ಸವ ಆಚರಿಸ್ತಿರ್ತೀರಾ, ಮತ್ತು ಮುಂಚೆ ನೀವು ಕಾಲೇಜಲ್ಲಿದ್ದಾಗೆಲ್ಲ ಕರ್ನಾಟಕ ಚಳುವಳಿ ಅದನ್ನೆಲ್ಲ ನೋಡಿರ್ತೀರ. ಅದನ್ನೆಲ್ಲ ನೋಡಿ ಇಲ್ಲಿ ಬೆಂಗಳೂರಿಗೆ ಬಂದು 20 ವರ್ಷ ಆಗಿದೆ. ಇಲ್ಲೆಲ್ಲ ಕನ್ನಡ ರಾಜ್ಯೋತ್ಸವ ಆಚರಿಸ್ತಿರ್ತಾರೆ. ನಿಮ್ಗೆ ಅದ್ರ ಬಗ್ಗೆ ಏನು ಅನಿಸುತ್ತೆ? ಒಂದೆರಡು ಮಾತುಗಳು. ಕನ್ನಡ ರಾಜ್ಯೋತ್ಸವ ಆಚರಿಸಬೇಕು, ಅದರಿಂದ ಕನ್ನಡದ ಬಗ್ಗೆ ಜಾಗೃತಿ ಮೂಡಿಸಬೇಕು. ಹೆಚ್ಚು ಪುಸ್ತಕಗಳನ್ನು ಕೊಂಡು ಓದಬೇಕು, ನ್ಯೂಸ್ ಪೇಪರ್ಗಳನ್ನು ಓದಬೇಕು, ಕನ್ನಡ ವಾರಪತ್ರಿಕೆಗಳನ್ನು. ಓಕೆ ಸರ್, ಕನ್ನಡ ಮತ್ತು ಕರ್ನಾಟಕ ರಾಜ್ಯೋತ್ಸವದ ಬಗ್ಗೆ ಒಂದು ಮಾತಲ್ಲಿ ಹೇಳೋಕ್ಕೆ ಇಷ್ಟಪಡ್ತೀರಾ ಅಂದರೆ ಏನಂತ ಹೇಳಿ? ಕನ್ನಡ ರಾಜ್ಯೋತ್ಸವ ಮಾಡೋದು ಸುಮ್ಮನೆ ಮೋಜು ಮಸ್ತಿಗಲ್ಲ. ಅದರಿಂದ ನಾವು ಕನ್ನಡದ ಬಗ್ಗೆ ಜಾಸ್ತಿ ತಿಳ್ಕೊಬೇಕು, ಕನ್ನಡವನ್ನು ಬೆಳೆಸಬೇಕು, ಕನ್ನಡ ಮಾತಾಡಬೇಕು. ಎಲ್ಲಾದರೂ ಇರು, ಎಂತಾದರೂ ಇರು, ಎಂದೆಂದಿಗೂ ನೀ ಕನ್ನಡವಾಗಿರೋ ಹಾಗೆ. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು ಸೊ ಮಚ್. ಈ ವರ್ಷ ಮೊದಲನೇ ಸಾರಿ ನಾವು ನಮ್ಮ ಅಮೇಸ್ನಲ್ಲಿ ಕೂಡ ಆಚರಿಸಿದ್ದೀವಿ. ಅದ್ರ ಬಗ್ಗೆ ಕನ್ನಡ ಮತ್ತು ಕನ್ನಡ ರಾಜ್ಯೋತ್ಸವದ ಬಗ್ಗೆ ನಿಮ್ಗೆ ಏನು ಅನಿಸುತ್ತೆ ಎರಡು ಮಾತಲ್ಲಿ? ಸೊ ಇದೊಂದು ಒಳ್ಳೆಯ ಆರಂಭ. ಸೊ ನಾವು ಕೇವಲ ನವಂಬರ್ ಕನ್ನಡಿಗರಾಗದೆ ದಿನನಿತ್ಯ ನಾವು ಕನ್ನಡವನ್ನು ಜೀವಿಸಬೇಕಾಗಿದೆ, ಕನ್ನಡವನ್ನು ಉಳಿಸಬೇಕಾಗಿದೆ. ಸೊ ಆ ನಿಟ್ಟಿನಲ್ಲಿ ಹಮ್ಮಿಕೊಂಡಂತಹ ಈ ಕಾರ್ಯಕ್ರಮ ಎಲ್ಲ ರೀತಿಯಲ್ಲಿ ಒಂದು ಯಶಸ್ಸನ್ನು ಕಾಣಲಿ ಅಂತ ಹಾರೈಸ್ತೇನೆ. ಈ ವರ್ಷ ಮೊದಲನೇದಾಗಿ ನಮ್ಮ ಒಂದು ಸಂಸ್ಥೆಯಲ್ಲಿ ಈ ಒಂದು ಕನ್ನಡ ರಾಜ್ಯೋತ್ಸವ ಆಚರಿಸ್ತಿದ್ದೀವಿ. ಏನು ಅನ್ನಿಸ್ತಿದೆ? ಕನ್ನಡ ಮತ್ತು ಕರ್ನಾಟಕ ರಾಜ್ಯೋತ್ಸವದ ಬಗ್ಗೆ ಏನು ಅನಿಸುತ್ತೆ ಒಂದೆರಡು ಮಾತುಗಳಲ್ಲಿ? ತುಂಬ ಖುಷಿ ಆಗ್ತಾ ಇದೆ, ಏಕೆಂದರೆ ನಾವು ಇದೇ ಮೊದಲನೇ ಬಾರಿಗೆ ನಮ್ಮ ಒಂದು ಕಾರ್ಖಾನೆ ಅಡಿಯಲ್ಲಿ ನಾವು ಈ ದಿನ ಆಚರಿಸ್ತಾ ಇದ್ದೀವಿ. ತುಂಬ ಖುಷಿಯಾದ ವಿಚಾರ. ಇದ್ರ ಬಗ್ಗೆ ನಾವು ಏನು ಮಾತಾಡೋದಕ್ಕಾಗಲ್ಲ, ಹೇಳ್ಕೊಳ್ಳೋದಕ್ಕೂ ಆಗಲ್ಲ ಅಂತ ಖುಷಿ ನಮ್ಮಲ್ಲಿದೆ. ಥ್ಯಾಂಕ್ ಯು ಅಂತ ಕಳೆದ 4 ವರ್ಷಗಳಿಂದ ಅಮೇಸ್ನಲ್ಲಿ ಭಾಗಿಯಾಗಿದ್ದೇನೆ. ಸೊ ಏನು ಅನಿಸುತ್ತೆ ನಿಮಗೆ? ನಾವು ಮೊದಲನೇ ಸಲ ಆಗಿರ್ಬೋದು ನಮ್ಮ ಅಮೇಸ್ ಸೊಲ್ಯೂಷನ್ಸಲ್ಲಿ ಕನ್ನಡ ರಾಜ್ಯೋತ್ಸವನ ಆಚರಿಸ್ತಿದ್ದೀವಿ. ಮತ್ತು ಆ ಕನ್ನಡ ರಾಜ್ಯೋತ್ಸವ ಆ ಒಂದು ಬೆಂಗಳೂರಲ್ಲಿ ನೀವು ನೋಡ್ತಿರ್ತೀರ ಒಂದು ಸೊಬಗು ಹೆಂಗಿರ್ತದೆ ಅಂತ ಹೇಳಿ. ಕನ್ನಡ ರಾಜ್ಯೋತ್ಸವದ್ದು ಆ ನವೆಂಬರ್ ತಿಂಗಳು ಬಂದ್ರೇ ಒಂದು ಕಳೆ ಇರುತ್ತೆ ಬೆಂಗಳೂರಲ್ಲಿ. ಅದೆಲ್ಲ ನೋಡ್ತಿದ್ರೆ ಏನು ಅನಿಸುತ್ತೆ ನಿಮಗೆ? ಮೂಲತಃ ನಮ್ಮ ಕಂಪನಿ ಬಂದು ಕರ್ನಾಟಕದಲ್ಲೇ ಇರೋದು, ಕರ್ನಾಟಕದಿಂದನೇ ಸ್ಟಾರ್ಟ್ ಆಗಿರೋದ್ರಿಂದ ನಮಗೇನಿಲ್ಲ, ನಾವು ಮೂಲತಃ ಕನ್ನಡಿಗರೇ ಆಗಿರೋದ್ರಿಂದ ನಮ್ಮ ಕರ್ನಾಟಕದ ಸಂಸ್ಕೃತಿಯನ್ನು ಎತ್ತಿ ಹಿಡಿದು ಒಂದು ಪ್ರತಿಬಿಂಬವಾದ ಈ ಹಬ್ಬ ಇದನ್ನು ಆಚರಿಸ್ತಾ ಇದ್ದೀವಿ. ನಮ್ಮ ಆಡಳಿತ ಸಿಬ್ಬಂದಿಗಳು ಅನುವು ಮಾಡಿಕೊಟ್ಟಿದ್ದಾರೆ. ಇದೊಂದು ತುಂಬ ಸಂತೋಷದ ಸಮಯ. ಎಲ್ಲರೂ ಸೇರಿ ಸಡಗರದಿಂದ ಆಚರಿಸುತ್ತಿದ್ದೀವಿ. ಒಂದು ಮಾತು, ನೀವು ಕನ್ನಡ ಮತ್ತು ಕನ್ನಡ ರಾಜ್ಯೋತ್ಸವದ ಬಗ್ಗೆ ಏನಾದರೂ ಹೇಳೋಕ್ಕೆ ಇಷ್ಟಪಟ್ಟರೆ ಏನು ಹೇಳ್ತೀರಾ? ಕನ್ನಡ ಅನ್ನೋದು ತುಂಬ ಪ್ರಾಚೀನವಾದ ಭಾಷೆ. ಮಾತಾಡಿದಂತೆ ಬರೆಯುವಂತೆ ಹೇಳುವ ಯಾವುದಾದ್ರೂ ಒಂದು ಭಾಷೆ ಇದ್ದರೆ ಅದು ನಮ್ಮ ಕನ್ನಡ ಮಾತ್ರನೇ. ಅದು ಆಫೀಸಲ್ಲಿ ಫಸ್ಟ್ ಟೈಮ್ ಇದು ಈ ಥರ ಮಾಡ್ತಾ ಇರೋದು ತುಂಬ ಖುಷಿ ಆಗ್ತಾಯಿದೆ. ಅಂದರೆ ಎಲ್ಲ ಎಂಪ್ಲಾಯ್ಸ್ನ ಒಟ್ಟುಗೂಡಿಸಿ ಎಲ್ಲ ಒಂದು ಹಬ್ಬ ಮಾಡ್ತಾ ಇದ್ದಾರೆ, ತುಂಬ ಖುಷಿ ಆಗ್ತಾಯಿದೆ. ಬೇರೆ ಕಡೆ ಎಲ್ಲ ನೋಡಿದ್ದೀನಿ, ತುಂಬ ಚೆನ್ನಾಗೇ ಇರುತ್ತೆ. ಒಂದು ಮಾತಲ್ಲಿ ಹೇಳಬೇಕಂದ್ರೆ ನಮ್ಮ ಕನ್ನಡ ಮತ್ತು ಕರ್ನಾಟಕದ ಬಗ್ಗೆ ಒಂದು ಮಾತಲ್ಲಿ ಹೇಳ್ಬೇಕಂದ್ರೆ ಏನಂತ ಹೇಳಿ? ಉಸಿರು. ನಿಮ್ಮ ಉಸಿರು ಕನ್ನಡ. ಕನ್ನಡ ಅಂದರೆ ಅದು ನಮ್ಮದು ಮಾತೃಭಾಷೆ ಮಾತ್ರ ಅಲ್ಲ, ಅದು ನಮ್ಮದೊಂದು ಅಸ್ಮಿತೆ ಕೂಡ. ಕನ್ನಡ ಅಂದಿದ ತಕ್ಷಣ ಕನ್ನಡ ರಾಜ್ಯೋತ್ಸವ ಅನ್ನೋದು ನವಂಬರ್ಗೆ ಮಾತ್ರ ಸೀಮಿತ ಅಲ್ಲ, ವರ್ಷ ಪೂರ್ತಿ ಆಚರಿಸಲ್ಪಡಕ್ಕಂಥ ನಾಡ ಹಬ್ಬ ಬಂದು ನಮ್ಮ ಕನ್ನಡ ರಾಜ್ಯೋತ್ಸವ. ಕನ್ನಡ ಒಂದು 2000 ವರ್ಷ ಪ್ರಾಚೀನ ಇತಿಹಾಸ ಇರ್ತಕ್ಕಂಥ ವಿಶ್ವದ ಲಿಪಿಗಳ ರಾಣಿ ಬಂದು ನಮ್ಮ ಕನ್ನಡ ಭಾಷೆ. ಇಂಥ ಭಾಷೆ ನಮ್ಮ ಮಾತೃಭಾಷೆ ಅಂತ ಹೇಳ್ಕೊಳ್ಳಿಕ್ಕೆ ಹೆಮ್ಮೆ ಆಗ್ತದೆ. 25 ವರ್ಷದಿಂದ ಕನ್ನಡ ನಾಡಿನಲ್ಲಿ ಎಲ್ಲೆಲ್ಲಿ ಕನ್ನಡ ರಾಜ್ಯೋತ್ಸವ ಆಚರಿಸ್ತಾ ಇದ್ದಾರೆ ಅನ್ನೋದು ಕಣ್ಣಲ್ಲಿ ಎರಡು ಕಣ್ಣಲ್ಲಿ ನೋಡೋಕ್ಕಾಗೋದಿಲ್ಲ.
ಯಾಕಂದರೆ ಕನ್ನಡ ರಾಜ್ಯೋತ್ಸವ ಅಂದರೆ ನಮ್ಮ ಕನ್ನಡಿಗರಿಗೆ ಹೆಮ್ಮೆ ಅದು. ಕನ್ನಡಿಗರು ಎಷ್ಟು ವಿಶಾಲ ಹೃದಯದಂಥವರು ಅಂದರೆ ಅಲ್ಲಿ ನಮ್ಮ ಕರ್ನಾಟಕದಲ್ಲಿ ಕನ್ನಡಿಗರು ಮಾತ್ರ ಇಲ್ಲ, ಹೆಚ್ಚಾಗಿ ಬೇರೆ ಬೇರೆ ರಾಜ್ಯದ ಜನರಿಗೂ ಕೂಡ ಕರ್ನಾಟಕದಲ್ಲಿ ಅವಕಾಶ ಸಿಕ್ಕಿದೆ. ಕರ್ನಾಟಕ ಒಂದು ಹೆಸರು ಮಾತ್ರ. ಕರ್ನಾಟಕ ಏನಂದರೆ ಅದು ಒಂದು ರಾಜ್ಯ ಅಷ್ಟೇ ಅಲ್ಲ, ಅದರಲ್ಲಿ ಹಲವು ಜಗತ್ತುಗಳಿಂದ ಕೂಡಿದೆ. ವೈವಿಧ್ಯಮಯ ಸ್ಥಳಗಳು, ಪ್ರಕೃತಿಗಳು, ಮಲೆನಾಡು ಕರ್ನಾಟಕ ಆಗಿರ್ಬೋದು, ಮಧ್ಯ ಕರ್ನಾಟಕ, ಕಲ್ಯಾಣ ಕರ್ನಾಟಕ, ನಮ್ಮ ಮೈಸೂರು ಕರ್ನಾಟಕ, ಎಲ್ಲ ವಿವಿಧವಾದ ಪ್ರದೇಶಗಳನ್ನು ಒಳಗೊಂಡಂಥ ಒಂದು ಕರ್ನಾಟಕದ ನಾಡಿನಲ್ಲಿ ನಾವಿರೋದು ನಮ್ಮ ಹೆಮ್ಮೆ. ಸಮಸ್ತ ನಾಡಿನ ಜನತೆಗೆ ಕನ್ನಡ ರಾಜ್ಯೋತ್ಸವದ ಹಾರ್ದಿಕ ಶುಭಾಶಯಗಳು. ತುಂಬ ಹೆಮ್ಮೆ ಅನಿಸುತ್ತೆ ನಾವು ಕರ್ನಾಟಕದಲ್ಲಿ ಹುಟ್ಟಿರೋದು, ಅದರಲ್ಲೂ ನಮ್ಮ ಉತ್ತರ ಕರ್ನಾಟಕ ಬಾದಾಮಿಯಲ್ಲಿ ಹುಟ್ಟಿರೋದು ನಾವು. ಗಂಡುಗಲಿ ಗಂಡು ಮೆಟ್ಟಿದ ನಾಡಲ್ಲಿ ಹುಟ್ಟಿರೋದು. ಗಂಡು ಮೆಟ್ಟಿದ ನಾಡು. ಕರ್ನಾಟಕ ತುಂಬ ಸುಂದರವಾದ ನಾಡು. ಎಲ್ಲೋದ್ರೂ ಹಚ್ಚ ಹಸಿರಿಂದ ಕೂಡಿರೋಂತಹ ಸುಂದರವಾದ ನಾಡು. ಎಷ್ಟು ವರ್ಷದಿಂದ ಇದ್ದೀರಾ ಬೆಂಗಳೂರಲ್ಲಿ ನೀವು? ಬೆಂಗಳೂರಲ್ಲಿ ನಾನು ಬಂದ್ಬಿಟ್ಟು 5 ವರ್ಷದಿಂದ ಇದ್ದೀನಿ. 5 ವರ್ಷದಿಂದ ಬೆಂಗಳೂರಲ್ಲಿ ಇದ್ದೀರಾ. ಮೂಲತಃ ಎಲ್ಲಿಯವ್ರು ನೀವು? ನಾವು ಮೂಲತಃ ಬಂದ್ಬಿಟ್ಟು ಹಳಿಯಾಳ, ಕಾರವಾರ ಡಿಸ್ಟಿಕ್ನವರು. ಕಾರವಾರ ಡಿಸ್ಟಿಕ್ಕು. ಸೊ ನಿಮ್ಮ ಒಂದು ಕಾರವಾರ ಡಿಸ್ಟಿಕ್ಕು, ಆ ಒಂದು ಸುತ್ತಮುತ್ತಲಿನ ಪ್ರದೇಶ, ಅಲ್ಲಿನ ಕರ್ನಾಟಕ, ಯಾಕೆಂದರೆ ಉತ್ತರ ಕರ್ನಾಟಕದ ಬಗ್ಗೆ ನನಗೆ ಅಷ್ಟು ಐಡಿಯಾ ಇಲ್ಲ, ಅಷ್ಟು ಜ್ಞಾನ ಇಲ್ಲ. ಅಲ್ಲಿನ ಒಂದು ಪ್ರಾಚೀನ ಸ್ಥಳಗಳು ಅಥವಾ ಅಲ್ಲಿನ ಅದ್ರ ಬಗ್ಗೆ ಏನಾದರೂ ಹೇಳಕ್ಕೆ ಇಷ್ಟಪಟ್ಟರೆ ಏನಕ್ಕೆ ನಿಮ್ಗೆ ನೆನಪಾಗುತ್ತೆ ನಿಮ್ಮ ಕಾಲೇಜ್ ಡೇಸಲ್ಲಿ ಎಲ್ಲ ನೋಡ್ತಿರ್ತೀರಲ್ಲ ನೀವು? ನಮ್ಮೂರು ಬಂದ್ಬಿಟ್ಟು ಹಳಿಯಾಳ. ಸೊ ನಮಗೆ ಕಾರವಾರ ತುಂಬ ಹತ್ರ. ಸೊ ಕಾರವಾರ ನಿಮ್ಗೆ ಗೊತ್ತಲ್ವಾ, ಅದು ಸಮುದ್ರ ತೀರದಲ್ಲಿರೋದು. ಅಲ್ಲಿ ಸಮುದ್ರ ತುಂಬ ಲೈಕ್ ಚೆನ್ನಾಗಿದೆ ನೋಡೋಕ್ಕೆ. ಅದಲ್ಲದೆ ನಮ್ಮ ಊರ ಹತ್ರ ಇರೋದು ಯಲ್ಲಾಪುರ ಅಂತ, ಮಲೆನಾಡು. ಸೊ ನಿಮಗೆ ಅಲ್ಲಿ ತುಂಬ ಫಾಲ್ಸ್ಗಳು ಸಿಗುತ್ತೆ, ನೋಡೋಕ್ಕೆ ತುಂಬ ಚೆನ್ನಾಗಿದೆ. ಆಮೇಲೆ ದಾಂಡೇಲಿ ಬರುತ್ತೆ ನಮ್ಮ ಹತ್ರ. ದಾಂಡೇಲಿ ನಿಮಗೆ ಕಾಳಿ ನದಿ ಹರಿಯುತ್ತೆ. ಅದು ಉತ್ತರ ಕನ್ನಡದ ಹೆಚ್ಚು ಭಾಗಗಳಿಗೆ ನೀರು ಲಭಿಸ್ತಿರೋ ಸ್ಥಳ. ಅದಾದಮೇಲೆ ದಾಂಡೇಲಿ ಅದಲ್ಲದೆ ಹುಲಿ ಸಂರಕ್ಷಿತ ಪ್ರದೇಶ, ಅದಲ್ಲದೆ ಆಮೇಲೆ ತುಂಬ ದಟ್ಟ ಕಾಡಿದೆ. ಇದು ನಮ್ಮೂರು. ಟೆಲ್ ಒನ್ ವರ್ಡ್ ಇನ್ ಕನ್ನಡ. ಜೈ ಕರ್ನಾಟಕ. ಥ್ಯಾಂಕ್ ಯು ಬ್ರೋ, ಥ್ಯಾಂಕ್ ಯು ಸೋ ಮಚ್. ಲರ್ನ್ ಕನ್ನಡ. ಅಂದರೆ ನಾವು ಹುಟ್ಟು ಬೆಳೆದಿದ್ದೆಲ್ಲ ಇಲ್ಲೇ ಆಗಿರೋದ್ರಿಂದ ನಾವು ಒಂದು ದಿವಸಕ್ಕೋಸ್ಕರ ಆಚರಣೆ ಮಾಡೋದಂತಲ್ಲ, ಬಟ್ ಈ ಒಂದು ನವಂಬರ್ 1 ಏನು ಹೇಳ್ತಾರೋ ಅದಕ್ಕೋಸ್ಕರ ನಾವೆಲ್ಲ ಕನ್ನಡ ಅಂತ ಹೇಳ್ತಿದ್ವಿ. ಬಟ್ ದಿನ ನಾವೇನು ಇರ್ತೀವೋ ಎಲ್ಲ ನಾವು ಕನ್ನಡಿಗರಾಗಿ ಎಲ್ಲ ಥರ ಮಾತಾಡಿಕೊಂಡು ಖುಷಿಯಾಗಿ ಎಲ್ಲರ ಜೊತೆನೂ ಇರಬೇಕು ಅಂತ ಬಯಸ್ತೀವಿ ಅಷ್ಟೇ. ಒಟ್ಟಿನಲ್ಲಿ ಎಲ್ಲರ ಜೊತೆ ಬೆಂಗಳೂರಲ್ಲಿ ಇದ್ದೀವಿ, ಕರ್ನಾಟಕದಲ್ಲಿ ಇದ್ದೀವಿ ಅಂತಂದರೆ ಎಲ್ಲರನ್ನೂ ಆಹ್ವಾನಿಸ್ತಾ, ಎಲ್ಲರ ಜೊತೆ ಖುಷಿಯಾಗಿ ಮಾತಾಡ್ತಾ, ಎಲ್ಲರಿಗೂ ಕನ್ನಡಕ ಹೇಳ್ಕೊಡ್ತಾ ಬದುಕ್ತಾ ಇರಬೇಕು ಬೆಂಗಳೂರಲ್ಲಿ ಅಂತ ಹೇಳ್ತೀರಾ. ಸೊ ಒಂದು ಮಾತು ನೀವು ಕನ್ನಡ ಅಥವಾ ಕರ್ನಾಟಕ ರಾಜ್ಯೋತ್ಸವದ ಬಗ್ಗೆ ಏನಾದರೂ ಹೇಳೋಕ್ಕೆ ಇಷ್ಟಪಟ್ಟರೆ ಒಂದು ಮಾತಲ್ಲಿ ಯಾವ ಥರ ವಿವರಿಸ್ತೀರಾ? ನಮ್ಮ ಕನ್ನಡ ನಮ್ಮ ಹೆಮ್ಮೆ. ನಮ್ಮ ಕನ್ನಡ ನಮ್ಮ ಹೆಮ್ಮೆ. ಕನ್ನಡ ಅಂದರೆ ನಮಗೊಂಥರ ಅಮ್ಮ ಇದ್ದಂಗೆ, ಮದರ್ ಫಸ್ಟ್. ಕನ್ನಡ ಅಂದರೆ ಫಸ್ಟು. ಅದು ಬಿಟ್ಟರೆ ಕನ್ನಡನ ಬೆಳೆಸ್ಬೇಕು, ನಾವು ಕನ್ನಡನ ಉಳಿಸ್ಬೇಕು ಅಷ್ಟೇ. ಈಗ ಅಷ್ಟು ಇನ್ನೇನು ಹೇಳೋಕ್ಕೆ ಹೋಗಲ್ಲ. ಕನ್ನಡನ ಬೆಳೆಸಿ, ಕನ್ನಡನ ಉಳಿಸಿ ಅಷ್ಟೇ. Places are explored in Karnataka, outside Karnataka also. Most of the weekly we'll plan to go lot of places. Like in Karnataka also there are more beautiful places like Chikmagalur and some Scotland of India and Coorg and other places. So I explored that. It's very great place. Lot of versatility is there. People are also good, friendly and ಏನಂದರೆ ನಾವು ಇವಾಗ ಸ್ಕೂಲಲ್ಲಿ ಕಾಲೇಜಲ್ಲೆಲ್ಲ ಕನ್ನಡ ರಾಜ್ಯೋತ್ಸವವನ್ನು ಆಚರಿಸ್ತಾ ಇದ್ದೀವಿ. ಬಟ್ ಫಸ್ಟ್ ಟೈಮ್ ನಾನು ಕನ್ನಡ ರಾಜ್ಯೋತ್ಸವವನ್ನು ಬ್ಯಾಂಗ್ಳೂರಲ್ಲಿ, ಅದು ನನಗೆ ಫಸ್ಟ್ ಟೈಮ್ ಸೇರಿದ ಕಂಪ್ನಿಯಲ್ಲಿ ನಾನು ಆಚರಿಸ್ತಾ ಇದ್ದೀನಿ. ಸೊ ತುಂಬ ಖುಷಿ ಆಗ್ತಿದೆ ನನಗೆ. ತುಂಬ ಖುಷಿ ಆಗ್ತಿದೆ. ಒಂದು ಮಾತಲ್ಲಿ ಹೇಳಕ್ಕೆ ಇಷ್ಟಪಟ್ಟರೆ ಕನ್ನಡ ರಾಜ್ಯೋತ್ಸವನ ಏನಂತ ಹೇಳಕ್ಕೆ ಇಷ್ಟಪಡ್ತೀನಿ? ಕನ್ನಡ ರಾಜ್ಯೋತ್ಸವನ ಎಲ್ಲರಿಗೆ ಒಂದು ಕನ್ನಡದ ಬಗ್ಗೆ ಒಂದು ಶಿಸ್ತುಬದ್ಧದಿಂದ ಕನ್ನಡ ಮಾತಾಡೋರಿಗೆ ಎಲ್ಲರಿಗೆ, ಈ ಕರ್ನಾಟಕದ ಜನತೆಗೆ ಕನ್ನಡ ರಾಜ್ಯೋತ್ಸವದ ತುಂಬ ಹೃದಯದ ಹಾರ್ದಿಕ ಶುಭಾಶಯಗಳು. ಈ ಬೆಂಗಳೂರಲ್ಲಿ ಅಥವಾ ಈ ಪ್ರದೇಶಗಳಲ್ಲಿ ತುಂಬ ಅದ್ಧೂರಿಯಾಗಿ ಆಚರಿಸ್ತಾರೆ. ಸೊ ಅದು ಆಗಬೇಕಾದಂತೂ ಕೂಡ ಅದು. ಯಾಕಂದರೆ ಇಲ್ಲಿ ಇತ್ತೀಚಿನ ದಿನಗಳಲ್ಲಿ ಬೆಂಗಳೂರಿನಲ್ಲಿ ಕನ್ನಡ ಮಾತಾಡೋರ ಸಂಖ್ಯೆ ತುಂಬ ಕಡಿಮೆ ಆಗ್ತಾ ಇದೆ. ಅಂಥದ್ರಲ್ಲಿ ನಮ್ಮ ಕನ್ನಡವನ್ನು ಉಳಿಸಬೇಕು ಅಂತಂದರೆ ಇಂಥ ಆಚರಣೆಗಳು ಮುಂದುವರಿರಬೇಕು. ಅದು ತುಂಬ ವೈಭವ ಆಗಿ ಎಲ್ಲರಿಗೂ ನಮ್ಮ ಸಂಸ್ಕೃತಿನ ಹೇಳ್ಕೊಡ್ಬೇಕು, ಮುಂದೆ ಬರುವಂಥವ್ರಿಗೆ ಎಲ್ಲರಿಗೂ ಫ್ಯೂಚರ್ಗೆ ತಿಳಿಸ್ಕೊಡ್ಬೇಕಾಗುತ್ತೆ. ಹೌದೌದು. ನಾವು ನವಂಬರ್ ಕನ್ನಡಿಗರು ಮಾತ್ರ ಅಲ್ಲ, ನಂಬರ್ 1 ಕನ್ನಡಿಗರಾಗಬೇಕು. ಹೌದು. ನಾವು ನವಂಬರ್ ತಿಂಗಳಲ್ಲಿ ಮಾತ್ರ ಕನ್ನಡ ರಾಜ್ಯೋತ್ಸವ ಅಥವಾ ಕನ್ನಡ ಮಾತಾಡಬೇಕು ಅಂತ ಮಾತಾಡ್ತೀವಿ. ಹಾಗಲ್ಲ, ನಮ್ಮ ದಿನನಿತ್ಯದ ಆಗು ಹೋಗುಗಳಲ್ಲಿ ಕೂಡ ನಾವು ಕನ್ನಡವನ್ನೇ ಜಾಸ್ತಿ ಬಳಸಬೇಕು. ಹೌದು. ಸೊ ನೀವು ಕನ್ನಡ ರಾಜ್ಯೋತ್ಸವನ ನೋಡಲೇಬೇಕು. ಆ ಥರ ನೋಡಲೇಬೇಕು ಅಂದರೆ ಯು ಮಸ್ಟ್ ವಿಸಿಟ್ ಬೆಳಗಾವಿ ಅಂತ. ಅಲ್ಲಿ ಒನ್ ಆಫ್ ದ ಅತಿ
ಲೈಕ್ ಸೆಲೆಬ್ರೇಟ್ ಮಾಡೋದು ಓಕೆ, ಅದೊಂದು ಸ್ಲೋಗನ್ ಇದೆಯಲ್ಲ, ಕನ್ನಡ ಹಬ್ಬ ಮಾಡಿ ಅಂದರೆ ಮೈಸೂರಿಗೆ ಬರಬೇಕು, ಕನ್ನಡ ರಾಜ್ಯೋತ್ಸವ ಮಾಡಬೇಕಂದ್ರೆ ಬೆಳಗಾಂಗೆ ಹೋಗಬೇಕು ಅಂತ ಹೇಳ್ತಾರೆ. ಆ ಥರನೇ ಅಲ್ಲಿ ಹೋಗಿ ಕನ್ನಡ ರಾಜ್ಯೋತ್ಸವ ನೋಡಿದ್ರೆ ಒಂದು ಲೈಫಿನ ಒಂದು ಟೈಮ್ ನೋಡಬೇಕು ಅಂತ ಬಂದುಬಿಟ್ಟು ನಾವು ಬಾಗಲಕೋಟೆ ಬಗ್ಗೆ ಹೇಳಬೇಕಂದ್ರೆ ನಮ್ಮದು ಬಾಗಲಕೋಟಲ್ಲಿ ಯುನೆಸ್ಕೋ ಹೆರಿಟೇಜ್ ಸೆಂಟರ್ ಖ್ಯಾತಿಯಾದಂಥ ಒಂದು ಹಂಪಿ ಮತ್ತು ಪಟ್ಟದಕಲ್ಲು ಒಂದು ಭಾಗ ನಮ್ಮದು ಒಂದು ಭಾಗ ಇದೆ. ಎಲ್ರಿಗೂ ಗೊತ್ತವರಾದಾಗೆ ಹಾಸನನ್ನ ಬಡವರ ಊಟಿ ಅಂತಲೂ ಕರೀತಾರೆ, ಹಾಗೆ ಶಿಲ್ಪಕಲೆಗಳ ಬೀಡು ಅಂತಲೂ ಕರೀತಾರೆ. ಅಲ್ಲಿ ಹೊಯ್ಸಳರು ಆಳಿದಂತಹ ಊರಾಗಿದೆ ಅದು ಹಾಸನ ಅನ್ನೋದು. ಸೊ ಅಲ್ಲಿ ಹುಟ್ಟಿ ಬೆಳೆದದ್ದು ನನ್ನ ಒಂದು ಸೌಭಾಗ್ಯವೇ ಸರಿ ಅಂತ ಮತ್ತೆ ಏನು ಹೇಳಕ್ಕೆ ಇಷ್ಟಪಡ್ತೀರಾ? ಕನ್ನಡ ರಾಜ್ಯೋತ್ಸವ ಅಂತಂದರೆ ಒಂದು ಮಾತಲ್ಲಿ ಏನು ಹೇಳಕ್ಕೆ ಇಷ್ಟಪಡ್ತೀರಾ? ಎಲ್ಲೇ ಇರು, ಹೇಗೆ ಇರು, ಎಂದೆಂದಿಗೂ ಕನ್ನಡವಾಗಿರು, ಕನ್ನಡವೇ ಸತ್ಯ, ಕನ್ನಡವೇ ನಿತ್ಯ. ಮತ್ತು ಕನ್ನಡ ಈ ಜಾಗದ ಸ್ಥಳದ್ದು ಒಂದು ಒಳ್ಳೆತನ. ಸೊ ಒಳ್ಳೆಯದು, ಇದೇ ಥರ ಕಂಟಿನ್ಯೂ ಮಾಡೋಣ. ಮಗನಾಗಿ ಈ ಸಂಸ್ಥೆಯ ತಂದೆಯಾಗಿ ಶುಭ ನುಡಿಯನ್ನು ನೀಡಿದ ಸರ್, ಥ್ಯಾಂಕ್ ಯು. ಈಗ ಈ ಶುಭ ನುಡಿಗಾಗಿ ಶ್ರೀನಿಧಿ ಸರ್ ಅನ್ನು ಕೇಳಿಕೊಳ್ತಿದ್ದೇನೆ. ಎಲ್ಲರಿಗೂ 70ನೇ ಕನ್ನಡ ರಾಜ್ಯೋತ್ಸವದ ಶುಭಾಶಯಗಳನ್ನು ಕೋರುತ್ತಾ ಒಂದೆರಡು ಮಾತುಗಳನ್ನಾಡಲಿಕ್ಕೆ ಇಷ್ಟಪಡ್ತಾ ಇದ್ದೇನೆ. ನಮ್ಮದು 3 ಮಿತಿಯ ಲೋಹ ಮುದ್ರಣ ಕೈಗಾರಿಕೆ. ಅಮೇಸ್ ನಮ್ಮದು 3 ಮಿತಿಯ ಲೋಹ ಮುದ್ರಣ ಕೈಗಾರಿಕೆ. ನಮ್ಮ ಕನ್ನಡದ ಎಷ್ಟು ವಿಧ ವಿಧವಾದ ಕಲ್ಚರ್ಗಳಿದೆ, ಬೇರೆ ಬೇರೆ ಜನರಿದ್ದಾರೆ. ಈಗ ಆಟ ಪಾಠದಲ್ಲಿ ಬೆಂಗಳೂರು ಆ್ಯಕ್ಟ್ ಫಾರ್ಮ್ ಅಂತ ಅನ್ನೋದನ್ನ ಒಂದು ಈಗ ತಾನೇ ಪ್ರಿಪೇರ್ ಆಗಿದೆ ಅಷ್ಟೇ. 9ನೇ ಶತಮಾನದಲ್ಲಿ ಎಲ್ಲೆಲ್ಲ ಹೋಗ್ಬಿಟ್ಟು ಎಲ್ಕಂತರು ಕರೆತರ್ತಾರೆ. ಆ ವ್ಯಕ್ತಿಯ ಯಾವ ಮಾತೃಭಾಷೆ ಯಾವುದು ಅನ್ನೋದು ಯಾರಿಗೂ ಗೊತ್ತಾಗಲ್ಲ. ಅವಾಗನೇ ಅಜಯ್ ಅಂತ ಒಬ್ಬ ವ್ಯಕ್ತಿ ಬರ್ತಾನೆ. ಮಾತಿನರಲ್ಲಿ ಕನ್ನಡ, ಕನ್ನಡ ತಾಯಿಯ ಮರೆಯದಿರು ಮನದರಲ್ಲಿ ಕನ್ನಡ, ಬಸ್ಸು ರೈಲು ಮೆಟ್ರೋದಲ್ಲಿ ಕನ್ನಡ ಕಾಣವರಿ. ಮಕ್ಕಳು ತಮ್ಮ ತಮ್ಮ ಭಾಷೆಯಲ್ಲಿ ಮಾತನಾಡುತ್ತಿದ್ದರು. ಆದರೆ ಒಂದು ಹುಡುಗನು ಮಾತ್ರ ಕನ್ನಡದಲ್ಲಿ ಮಾತನಾಡುತ್ತಿದ್ದ. ಅವನನ್ನು ಕೆಲವರು ಹಾಸ್ಯ ಮಾಡಿ ಅವರು ಮೊದಲು ನವಪಟ್ಟಿ ನಾರಾಯಣರಾಗೆ ಇದ್ರು, ಯಾಕೆಂದ್ರೆ ಅವರು ಅಷ್ಟು ಅಗರ್ಭ ಶ್ರೀಮಂತರು. ಅವರು ಒಂದ್ಸರಿ ಏನಾಗುತ್ತೆ, ಈಗ ಮಾರ್ತಾ ಇರ್ತಾರೆ, ಚಿನ್ನ ಬೆಳ್ಳಿ ಎಲ್ಲ ಮಾರ್ತಾ ಇರ್ಬೇಕಿಲ್ಲ, ಉಂಗ್ರ ಕೊಟ್ಟಿರ್ತಾರೆ. ಆ ಉಂಗ್ರ ಯಾರು ತಗೋಬಿಡ್ತಾರೆ, ಯಾರಂತ ಗೊತ್ತಿರಲ್ಲ, ನಿಮ್ಗೆ ನಾಲ್ಕು ಗೊತ್ತಾಗುತ್ತೆ. ಉಂಗ್ರ ಏನಾಗುತ್ತೆ, ಮಿಸ್ ಆಗುತ್ತೆ, ತಗೋ ಕೊಡ್ತಾರೆ. ಆ ಚಿಕ್ಕದೈನ ದೊಡ್ಡದೇನಲ್ಲ. ಕನ್ನಡ ಮಾತು ತುಟಿಗೆ ಬಂದಾಗ ಹೃದಯವೇ ಮೃದುವಾಗಿ ನಗೆಸುತ್ತದೆ. ಒಂದು ಪದದಲ್ಲಿ ಒಲುವಿನ ತೇವ, ಒಂದು ಗಾಯಗೊಂಡ ಕೆಂಪಾದ ಚರ್ಮಕ್ಕೆ ಅಮ್ಮನ ಸೆರಗಲ್ಲಿ ಕಟ್ಟಿಟ್ಟ ಅರಿಶಿನ ದಾಕ್ಷತೆಯ ಮುಲಾಮು ಕನ್ನಡ ರಾಜ್ಯೋತ್ಸವದ ಶುಭಾಶಯಗಳು.